ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಏನಂದರೆ, ನಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಪ್ರಮೋಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಚಾನಲ್ ಮೊನೋ ಆಗಿ 2-3 ವರ್ಷ ಆಯಿತು, ಆದರೆ ನನಗೆ ವ್ಯೂಸು ಬರ್ತಾ ಇರಲಿಲ್ಲ. ಐಟಿ ಅವರು ನನ್ನ ವಿಡಿಯೋಸ್ನ ರೆಕಮೆಂಡೇಶನೇ ಮಾಡ್ತಾ ಇಲ್ಲ. ಹಾಗಾಗಿ ನನಗೆ ತುಂಬ ಬೇಜಾರಾಗ್ತಿತ್ತು. ಎಲ್ಲರಿಗೂ ವ್ಯೂಸ್ ಬರುತ್ತೆ, ನಮಗೆ ಯಾಕಪ್ಪ ಬರಲ್ಲ, ಸ್ವಲ್ಪ ಆದರೂ ಬರಬೇಕಲ್ವಾ, ಅದು ಬರ್ತಾರಲ್ಲ. ಮತ್ತು ನಾವು ಒಂದ್ಸಲ ಫ್ರೀಸನ್ನು ಹೋಗ್ಬಿಟ್ಟಿತ್ತು, 0 ವ್ಯೂಸು ಆ ಥರ ಒಂದೊಂದ್ಸಲ ಆಗ್ತಾ ಇರುತ್ತೆ. ಹಾಗಾಗಿ ನಂಗೆ ತುಂಬ ಫೀಲ್ ಆಗ್ತಿತ್ತು. ವಿಡಿಯೋಸ್ ಕೂಡ ನಾನು ಆದಷ್ಟು ಜಾಸ್ತಿನೇ ಹಾಕಿದ್ದೀನಿ. ಯಾಕಾಗಿಲ್ಲ ಅಂತ ಅಂದ್ಬಿಟ್ಟು ನಂಗೆ ತುಂಬ ಫೀಲ್ ಆಗಿ, ಸ್ವಲ್ಪ ವ್ಯೂಸ್ ಎಲ್ಲ ಬರುತ್ತಲ್ಲ YT-ಯಲ್ಲಿ, ಅಂಥವ್ರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡಿದೆ. ನನಗೆ ತುಂಬ ಸ್ವಾಭಿಮಾನ, ಆದ್ರೂ ಸಹಿತ ನಾನು ಸ್ವಾಭಿಮಾನ ಬಿಟ್ಟು 3-4 ಜನ YT-ನಲ್ಲಿರೋಂಥ ಫ್ರೆಂಡ್ಸು ಚೆನ್ನಾಗಿ ವ್ಯೂಸ್ ಬರುತ್ತಲ್ಲ ಅವ್ರಿಗೆಲ್ಲ ಕೇಳಿದ್ರೆ ಅವರು ಹೇಳಲೇ ಇಲ್ಲ. ಅವ್ರು ಮಾತ್ರ ಬೆಳೆದಿದ್ರೆ, ಇನ್ನೊಬ್ಬರನ್ನ ಬೆಳೆಸಲಿಲ್ಲ ನಾನು ಕೇಳಿದವರು. ಹಾಗಾಗಿ ನನಗೆ ತುಂಬಾ ಫೀಲಿಂಗ್ ಆಗ್ತಿತ್ತು. ಮತ್ತು ಯಾಕಾದರೂ ನಾನು YT-ನ ಓಪನ್ ಮಾಡಿದ್ನಪ್ಪ, ಚಾನಲ್ನ YT-ಲಿ ಅನ್ನೋಷ್ಟು ಶೇಮ್ ಆಗ್ತಿತ್ತು, ಅವಮಾನ ಆದಂಗೆ ಅನ್ನಿಸ್ತಿತ್ತು. ಅಯ್ಯೋ, ಏನೋ ನಾವು ಚೆನ್ನಾಗೇ ಮಾಡ್ತಾ ಇಲ್ವಾ ಹಿಂಗೆ ಅಂತೆಲ್ಲ ಅನ್ನಿಸ್ತಾಯಿತ್ತು. ತುಂಬ ಫೀಲಾಗಿ, ನಾನು ಯಾರು ಇಲ್ಲಿ ಹೇಳ್ಕೊಡೋರು ಇಲ್ಲ, ಏನು ಮಾಡೋರು ಇಲ್ಲ, ಟಿಪ್ಸ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂದ್ಬಿಟ್ಟು ನಂಗೆ ತುಂಬ ಫೀಲಾಗಿ ಹತ್ಬಿಡ್ತಾಯಿದ್ದೆ ಒಂದೊಂದ್ಸಲ. ಆವಾಗ ದೇವ್ರನ್ನ ತುಂಬಾ ನಾನು ಬೇಡ್ಕೊಳ್ತಾಯಿದ್ದೆ, ಯಾರು ಇಲ್ಲಿ ಹೆಲ್ಪ್ ಮಾಡೋರಿಲ್ಲ, ಏನೂ ಇಲ್ಲ, ದೇವ್ರೆ ನಿನ್ನ ಮೂಲಕನೇ ಆಗಬೇಕು ಅಂತ. ಹಂಗೆ ನಾನು 1.5 ವರ್ಷದಿಂದ ನಾನು ತುಂಬ ಫೀಲ್ ಆಗಿದ್ದೀನಿ. ಯಾಕೆ ನಾವು ಯಾಕೆ ಮಾಡಿದ್ವಪ್ಪ, ಇಷ್ಟೊಂದು ಕಷ್ಟ ಇದೆ, ತುಂಬ ಕಷ್ಟ. ಅದು ಮೋನೋ ಆಗೋದೇ ಕಷ್ಟ, ಮೋನೋ ಕೂಡ ಹೆಂಗೆಂಗೋ ಮಾಡ್ಕೊಂಡ್ವಿ, ಅದು ತುಂಬ ಕಷ್ಟ. ಇದು ವ್ಯೂಸೇ ಬರ್ತಲ್ಲ ಅಂತ ತುಂಬ ಫೀಲ್ ಮಾಡಿಕೊಂಡು ನಾನು ದೇವ್ರನ್ನ ತುಂಬ ಬೇಡ್ಕೊಳ್ತಾ ಇದ್ದೆ. 100% ದೇವ್ರನ್ನ ನಂಬಿದೆ. ಅದು ನಾನು ಎಷ್ಟು ನಂಬಿದ್ನಲ್ಲ, ಅದು ಇವತ್ತು ಫಲ ಕೊಡ್ತು ಅನಿಸುತ್ತೆ. ಹಾಗಾಗಿ ನಾನು ಒಂದು ದಿವಸ ಬೆಣ್ಣೆ ಕೃಷ್ಣ ಅವ್ರದ್ದು ವಿಡಿಯೋಸ್ ಎಲ್ಲ ವೈರಲ್ ಆಗಿದೆಯಲ್ಲ, ಅದು ನಾವು YT ಓಪನ್ ಮಾಡಿದ ತಕ್ಷಣ ಬರುತ್ತೆ ಅವ್ರದ್ದು, ಸ್ಕ್ರೋಲ್ ಮಾಡುವಾಗ ಆವಾಗ ಬರ್ತಾಯಿತ್ತು. ನಾನು ನೋಡ್ತಾ ಇದ್ದೆ ಅವ್ರನ್ನ ಅಷ್ಟೇ. ನಾನು ಅವ್ರಿಗೇನು ಸಬ್ಸ್ಕ್ರೈಬು ಆಗಿರಲಿಲ್ಲ, ನೋಡ್ತಾ ಇದ್ದೆ ವಿಡಿಯೋಸ್ ಚೆನ್ನಾಗಿದೆ, ಮ್ಯಾಮ್ ಚೆನ್ನಾಗಿ ಮಾಡ್ತಾಯಿದ್ದಾರೆ ನಂದಿನಿ ಮ್ಯಾಮ್ ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ ಅಷ್ಟೇ. ಅವ್ರಿಗೂ ನನಗೂ ಯಾವ ರೀತಿಯ ಫ್ರೆಂಡ್ಶಿಪ್ ಏನೂ ಇಲ್ಲ. ಅವ್ರ ಲೈವ್ಗೂ ನಾನು ಹೋಗಿಲ್ಲ ನಾನು ಜಾಸ್ತಿ. ಆದರೆ ಒಂದು ದಿವಸ ಅವರು ತುಂಬ ಒಳ್ಳೆಯವರು. ಒಂದು ದಿವಸ ಅವ್ರ ವಿಡಿಯೋನಲ್ಲಿ ನಂಬರ್ ಹಾಕಿದರು. ಅದು ಯಾರ್ದು ಅಂದರೆ ಅರುಣ್ ಸರ್ದು. ಅವರು ಆ ವಿಡಿಯೋ ನಂಬರ್ ಹಾಕಿ ಹೇಳಿದರು, ನಿಮಗೆ ವ್ಯೂಸು ಮತ್ತು ಏನಾದರೂ ಪ್ರಮೋಷನು ಅಥವಾ ಮೋನೋ ಆಗಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬ ಒಳ್ಳೆಯವರು ಅಂತ ಹೇಳಿದರು. ಅಷ್ಟು ಹೇಳಿದರು. ನಾನೇನು ಮಾಡಿದೆ, ಆ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು 2-3 ದಿವಸ ನನಗೆ ಫ್ರೀ ಇರಲಿಲ್ಲ. ಫ್ರೀ ಆದಮೇಲೆ ನೋಡಿದೆ. ನಾನು ನೋಡಿಬಿಟ್ಟು ಓನ್ಲಿ ವಾಟ್ಸಪ್ಪಲ್ಲಿ ಮಾತ್ರ ಅವರು ಸಿಗ್ತಾರೆ, ಸ್ವಲ್ಪ ನಿಧಾನ ಬ್ಯುಸಿ ಇರ್ತಾರೆ, ನೀವು ನಿಧಾನವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರಿಂದ ನೀವು ಸಜೆಷನ್ ತೊಗೋಬೋದು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಡೌನ್ಲೋಡ್ ಮಾಡಿ 2-3 ದಿವಸ ಆದಮೇಲೆ ನೋಡಿದೆ. ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ವಾಟ್ಸಪ್ಪಲ್ಲಿ. ಮಾಡಿದಾಗ ಅವರು ಆ್ಯಕ್ಸೆಸ್ಸು ID ಎಲ್ಲ ಕೊಡಬೇಕು ನೀವು, ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆವಾಗ ನನಗೆ ID ಎಲ್ಲ ಹೇಗಪ್ಪ ಅವ್ರಿಗೆ ಕೊಡೋದು ಅಂತಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ, ಹೆಂಗೆ ನಂಬೋದು ಇವ್ರನ್ನ ಅಂತ. ಮತ್ತು ನಾನು ನಂದಿನಿ ಸಿಸ್ಟರ್ದು ವಾಟ್ಸಪ್ಪಲ್ಲಿ ಅವ್ರಿಗೆ ಮೆಸೇಜ್ ಹಾಕ್ತೆ, ಹೀಗೆ ಅರುಣ್ ಅವರು ಇದೆಲ್ಲ ಕೇಳ್ತಿದ್ದಾರೆ, ಕೊಡ್ಬೋದಾ IDs ಎಲ್ಲ ಅಂತ. ಆಗ ಅವರು ಒಂದು ಮಾತು ಹೇಳಿದ್ರು, ತುಂಬ ಒಳ್ಳೆ ಹುಡುಗ, ನೀವು ಟ್ರಸ್ಟ್ ಮಾಡಿ ಅವ್ರನ್ನ ನಂಬಿ ಕೊಡ್ಬೋದು ಅಂತ. ಆಮೇಲೆ ನನ್ನ IDs ಎಲ್ಲ ಕೊಟ್ಟು ಮತ್ತು ಎಲ್ಲ ಸಜೆಷನ್ ತೊಗೊಂಡೆ. ಈಗ ನನಗೆ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಸೊ ಅದಕ್ಕೆ ನಾನು ದೇವ್ರನ್ನ ಬೇಡ್ಕೊಂಡಿದ್ನಲ್ವ, ನನಗೆ ವ್ಯೂಸ್ ಬರ್ತಾಯಿಲ್ಲ ಅಂತ. ದೇವ್ರನ್ನ 1-2 ವರ್ಷದಿಂದ ನಾನು ತುಂಬಾ ಹೇಗೆ ಮಾಡೋದು ಇದು ಅನ್ನೋದೇ ಗೊತ್ತಿಲ್ಲದೆ ದೇವ್ರನ್ನೇ ಬೇಡ್ಕೊಳ್ತಿದ್ದೆ. ಹಾಗಾಗಿ ನನಗೆ ಈಗ ನಂದಿನಿ ಮೇಡಮು ಮತ್ತು ಅರುಣ್ ಬ್ರದರು ನಿಜವಾಗ್ಲೂ ದೇವರೇ ಬಂದು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಖುಷಿಯಾಗಿದೆ. ನಾನು ಎಷ್ಟು ದೇವ್ರನ್ನ ನಂಬಿದ್ನೋ ಆ ದೇವರೇ ಕಳಿಸಿದ್ದಾರೆ ಅಂತ. ಯಾಕಂದರೆ ಯಾರೂ ಬೆಳೆದು ಬಿಡ್ತಾರೆ ಅಂತ ಹೆಲ್ಪೇ ಮಾಡಲ್ಲ. ಮತ್ತು ನಾನು ಲೈವ್ ಮಾಡ್ತಾ ಇದ್ದಾಗ ನನಗೆ ಎಷ್ಟು ಜನ ಫ್ರೆಂಡ್ಸ್ ಬರ್ತಿದ್ರು, ಅವ್ರಿಗೆಲ್ಲ ನನಗೆ ಗೊತ್ತಿರುವಂಥ ಮಾಹಿತಿಗಳನ್ನೆಲ್ಲ ಹೇಳಿದ್ದೀನಿ. ಆದರೆ ಅವರು ಯಾರು ಈಗ ನನ್ನ ಯೂಸ್ ಮಾಡ್ಕೊಂಡು ಬಿಸಾಕ್ತಾರಲ್ಲ, ಆ ಥರ ಮಾಡಿದ್ದಾರೆ. 3-4 ಜನ ಬಿಟ್ಟರೆ ಇನ್ನೆಲ್ಲರೂ ಅಷ್ಟೇ ಯೂಸ್ ಮಾಡ್ಕೊಂಡು ಬಿಸಾಕಿದ್ದಾರೆ. ತುಂಬ ನೋವಾಗುತ್ತೆ. YT-ನೇ ಯಾಕೆ ಮಾಡಿದೆ, ನಾನು ಮಾಡಿದ್ರು ಯಾಕೆ ಇಂಥವ್ರನ್ನೆಲ್ಲ ಫ್ರೆಂಡ್ ಮಾಡಿಕೊಂಡೆ ಅನ್ನೋಷ್ಟು ಫೀಲಿಂಗ್ಸ್ ಇದೆ. ಹಾಗಾಗಿ ನಂದಿನಿ ಮೇಡಮ್ ಅವರು ಎಲ್ಲರಿಗೂ ಬೆಳೆಸ್ತಾ ಇದ್ದಾರೆ. ಮತ್ತು ಅವರು ವಿಡಿಯೋಸ್ ಚಾನಲ್ನ ಎಲ್ಲ ಪ್ರಮೋಟ್ ಮಾಡ್ತಾರೆ. ತುಂಬ ದೊಡ್ಡ ಹೃದಯದವರು. ಅವ್ರಿಗೆ ನನಗೆ ಮಾಡ್ದಂಗೆ ಮಾಡಬೇಡಿ. ಯಾಕಂದರೆ ಹೆಲ್ಪ್ ತಗೊಂಡ್ಮೇಲೆ ನಾವು ಅವ್ರನ್ನ ನೆನಪು ಮಾಡ್ಕೊಳ್ಬೇಕು ಅಂತ ನನ್ನ ಭಾವನೆ.
ಹಾಗಾಗಿ ಅವ್ರು ತುಂಬಾ ಒಳ್ಳೆಯವರು. ನಂದಿನಿ ಮೇಡಮ್ಮು ಇಷ್ಟು ಓಪನ್ ಆಗಿ ನೀವು ಪ್ರಮೋಟ್ ಆಗಿ ನಿಮ್ಮದು ಚಾನಲ್ ಬೆಳೀಲಿ ಅಂತ ಅವ್ರ ನಂಬರೆಲ್ಲ ಹಾಕಿ ಎಲ್ಲ ಇದು ಮಾಡಿ ಮತ್ತು ಇನ್ನೂ ಏನೇನೋ ಹೇಳ್ಕೊಡ್ತಾರೆ ಅವರೆಲ್ಲನೂ. ಸುಮಾರಾಗಿ ನೋಡ್ತೀನಿ ನಾನು. ಅವ್ರಿಗೂ ನನಗೂ ಯಾವ ಫ್ರೆಂಡ್ಶಿಪ್ಪು ಇಲ್ಲ. ಅದೇ ವಿಡಿಯೋ ನೋಡಿ ಮಾತ್ರ ನಾನು ಅವರು ಇದರಿಂದ ಬಂದಿದ್ದು. ಇನ್ನೂ ನಾನು ಅವ್ರಿಗೆ ಫ್ರೆಂಡ್ ಆಗಿದ್ರೆ ಇನ್ನೂ ಎಲ್ಲ ತುಂಬ ಹೇಳ್ಕೊಡ್ತಿದ್ರು ಅಂತ ಅನಿಸುತ್ತೆ. ಹಾಗಾಗಿ ನಾನು ಅವ್ರ ಲೈವಿಗೂ ಹೋಗಿಲ್ಲ. ನಾನು ಪರೋಕ್ಷವಾಗಿ ನನಗೆ ಹೆಲ್ಪ್ ಆಯಿತು ನಂದಿನಿ ಮೇಡಮಿಂದ. ಆದ್ದರಿಂದ ಅವ್ರಿಗೆ ತುಂಬ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಅವ್ರ ಚಾನಲ್ ಇನ್ನೂ ಚೆನ್ನಾಗಿ ಬೆಳೀಲಿ, ಶುಭಾಶಯಗಳನ್ನು ಕೋರ್ತೀನಿ. ಅದ್ರ ಜೊತೆಗೆ ನಾನು ಅರುಣ್ ಸರ್ದು ನಂಬರ್ ಹಾಕಿರ್ತೀನಿ. ನಿಮಗೂ ನಂತರ ಏನಾದರೂ ವೈಟಿಲಿ ಕಷ್ಟ ಅನಿಸಿದ್ರೆ ಮೋನೋ ಮಾಡ್ಕೊಳಕ್ಕಾಗಲಿ, ವ್ಯೂಸ್ಗಾಗಲಿ, ಪ್ರಮೋಷನ್ಗಾಗಲಿ ಮತ್ತು ಏನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಒಳ್ಳೆಯವರು ಅಂತ ನಂದಿನಿ ಮೇಡಮ್ ಹೇಳ್ದಂಗೆ ಅವರು ತುಂಬಾ ಒಳ್ಳೆಯವರು. ಫ್ರೆಂಡ್ಸ್, ನನ್ನ ಲೈವಲ್ಲಿ ಎಷ್ಟು ಜನ ಬರ್ತಾಯಿದ್ರು ಅವರೆಲ್ಲ ನನ್ನ ಅಮ್ಮ ಅಮ್ಮ ಅಂತಾಯಿದ್ರು. ಯಾಕಂದರೆ ಅವರೆಲ್ಲ ಚಿಕ್ಕವ್ರು ಇರ್ತಿದ್ರು, ನಾನು ದೊಡ್ಡವಳು ಇರ್ತಿದ್ದೆ. ಹಾಗೆಯೇ ಅರುಣ್ ಬ್ರದರು ಅಷ್ಟೇ ತುಂಬ ಚಿಕ್ಕವರಾಗಿರೋದ್ರಿಂದ ನಾನು ಬ್ರದರು ಸರ್ ಅನ್ನೋದಕ್ಕಿಂತ ನನ್ನ ಮಗನೇ ಅಂತ ತಿಳ್ಕೊಂಬಿಟ್ಟಿದ್ದೀನಿ. ಯಾಕಂದರೆ ಅಷ್ಟು ಹೆಲ್ಪ್ ಮಾಡ್ತಾರೆ. ನೀವು ಸಹಿತ ಈ ರೀತಿ ಅವರಿಂದ ಹೆಲ್ಪ್ ತೊಗೊಳ್ಳಿ. ನಂಬರ್ ಹಾಕಿರ್ತೀನಿ. ನಿಮ್ಮ ಚಾನಲು ಪ್ರಮೋಟ್ ಮಾಡ್ಕೊಳ್ಳಿ. ನಾವೆಲ್ಲರೂ ಒಟ್ಟಿಗೆ ಬೆಳೆಯೋಣ. ಒಂದು ಒಳ್ಳೆ ರೀತಿಲಿ ನಾವು ಬೆಳೆಯೋಣ. ಒಳ್ಳೆ ರೀತಿಲಿ ನಮ್ಮ ದೇಶನ ಕಟ್ಟೋಣ, ನಮ್ಮ ರಾಜ್ಯನ ಕಟ್ಟೋಣ, ನಮ್ಮ ಊರನ್ನು ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತೀನಿ. ಇದೊಂದು ಸುವರ್ಣ ಅವಕಾಶ. ನನಗೆ ಇಷ್ಟು ದಿನ 4 ವರ್ಷದಿಂದ ನನಗೆ ಇಂಥವ್ರು ಯಾರೂ ಸಿಕ್ಕೇ ಇರಲಿಲ್ಲ. ಇವಾಗ ಸಿಕ್ಕಿದೆ. ನಾನು ಅವ್ರಿಗೂ ಅಷ್ಟೇ, ಅರುಣ್ ಬ್ರದರ್ಗೂ ಅಷ್ಟೇ, ನನ್ನ ಮಗ ಅಂತ ಏನು ತಿಳ್ಕೊಂಡಿದ್ದೀನಲ್ಲ ಅವ್ರಿಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಅವರು ಸಹಿತ ತುಂಬ ಜನಕ್ಕೆ ನನ್ನಂಥವ್ರಿಗೆ ಹೆಲ್ಪ್ ಮಾಡಲಿ ಅಂತ ನಾನು, ಯಾಕಂದರೆ ಒಳ್ಳೆ ಕೆಲಸ ಮಾಡೋರು ತುಂಬ ಕಡಿಮೆ ಜನ ಇದ್ದಾರೆ, ಸಿಕ್ಕದೇ ಇಲ್ಲ. ಸಿಕ್ಕಿದಾಗ ಅವ್ರಿಗೊಂದು ಒಳ್ಳೆಯದು ಧನ್ಯವಾದಗಳನ್ನು ಹೇಳಬೇಕು ಅಂತ ನನ್ನ ಮನಸ್ಸು. ಈ ರೀತಿ ಸಿಕ್ಕಿದ್ರಲ್ಲ, ಅದರಿಂದ ನನಗೆ ತುಂಬ ಖುಷಿಯಾಗಿದೆ. ಇನ್ಮೇಲೆ ನನ್ನ ಚಾನಲ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ನನಗೆ ತುಂಬಾ ಕಾನ್ಫಿಡೆಂಟ್ ಇದೆ. ಮತ್ತು ಇಷ್ಟೆಲ್ಲ ಆಗೋದಕ್ಕೆ ಆ ದೇವರೇ ಕಾರಣ, ಇಂಥವರೆಲ್ಲ ಸಿಕ್ಕೋದಕ್ಕೆ ಅಂತ ನಾನು ನಂಬಿರೋದು. ಸೊ ನಿಮಗೂ ಎಲ್ಲ ಆಗಲಿ, ನೀವು ಸಹಿತ ಅವರಿಂದ ಸಜೆಷನ್ ಆಗಲಿ ಅಥವಾ ಟಿಪ್ಸ್ ಆಗಲಿ, ಇನ್ಫಾರ್ಮೇಷನ್ ಆಗಲಿ, ಪ್ರಮೋಷನ್ ಆಗಲಿ ಎಲ್ಲ ಮಾಡಿಸ್ಕೋಬೋದು. ಸೊ ಥ್ಯಾಂಕ್ಸ್ ಫ್ರೆಂಡ್ಸ್, ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡಿ. ನಾನು ಸಹಿತ ನಿಮಗೆ ಪ್ರೋತ್ಸಾಹವನ್ನು ಕೊಡ್ತೀನಿ. ಬಾಯ್ ಫ್ರೆಂಡ್ಸ್.